Hello students. In the last video we are discussing about the what are the economic factors and non-economic factors and what is the syllabus of introduction to statistics, like your first part statistics for economics. In this video we are discussing about the first chapter, that is introduction. So you have perhaps already had economics as a subject for your earlier classes at school. You might have been told this subject is mainly around what? Alfred Marshall, one of the famous economists, he said that the study of man in the ordinary business of life. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಒಂದು ವಿಷಯಗಳು ಯಾವ್ಯಾವ ಅದಾವ ಅಂತಂದ್ರೆ ಯಾವ ಯಾವ ಅಧ್ಯಾಯಗಳು ಅದಾವ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. ಅದರ ಹಿಂದಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರದ ಒಂದಿಷ್ಟು ಕಲ್ಪನೆಗಳನ್ನ ನಾವು ನೋಡಿದ್ದೀವಿ. ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಯಾವುವು, ಆರ್ಥಿಕೇತರ ಚಟುವಟಿಕೆಗಳು ಅಂದ್ರೆ ಯಾವುವು, ವಿವಿಧ ಅರ್ಥಶಾಸ್ತ್ರಜ್ಞರು ನೀಡಿದಂತ ಒಂದು ವಿವಿಧ ವ್ಯಾಖ್ಯಾನಗಳನ್ನ ನಾವು ನೋಡಿದ್ದೀವಿ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತ ಹೇಳ್ತೀವಿ ಅಂತಂದ್ರೆ, ಮೊದಲನೇ ಅಧ್ಯಾಯ ಅಂತಂದ್ರೆ ನಿಮ್ಮ ವಿಭಾಗ ಎದಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎಂಬ ವಿಷಯದ ಒಂದು ಮೊದಲನೇ ಅಧ್ಯಾಯ ಏನೈತಿ, ಪೀಠಿಕೆ ಅನ್ನುವಂಥದ್ದು ಐತಿ. ಹಾಗಾದ್ರೆ ನಾವಿಲ್ಲಿ ಏನನ್ನ ಕಲಿತೀವಿ ಅಂತಂದ್ರೆ, ನೀವು ಈಗಾಗಲೇ ನಿಮ್ಮ ಶಾಲೆಯಲ್ಲಿ ಅಥವಾ ಹಿಂದಿನ ತರಗತಿಯಲ್ಲಿ ಏನ್ ಮಾಡಿರಿ, ಅರ್ಥಶಾಸ್ತ್ರವನ್ನ ಒಂದು ವಿಷಯವಾಗಿ ಅಧ್ಯಯನ ಮಾಡಿರಿ. ಹಾಗಾದ್ರೆ ಈ ಒಂದು ವರ್ಷದೊಳಗ ಅರ್ಥಶಾಸ್ತ್ರ ಅಂದ್ರೆ ಹೇಗಿರ್ತೈತಿ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ, ಈಗಾಗಲೇ ನಾವು ಅಲ್ಫ್ರೆಡ್ ಮಾರ್ಷಲ್ ರವರ ಒಂದು ವ್ಯಾಖ್ಯವನ್ನ ನೋಡಿದ್ದೀವಿ. ಅವರು ಹೇಳುವಂತೆ ಏನಾಗಿತ್ತು, ಅರ್ಥಶಾಸ್ತ್ರವು ಒಂದು ದೈನಂದಿನ ಜೀವನದ ವ್ಯವಹಾರ. ಏನಾಗಿತ್ತು, ಅರ್ಥಶಾಸ್ತ್ರವು ಒಂದು ದೈನಂದಿನ ಜೀವನದ ವ್ಯವಹಾರ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಹಾಗಾದ್ರೆ ಅರ್ಥಶಾಸ್ತ್ರವು ಒಂದು ದೈನಂದಿನ ಜೀವನದ ವ್ಯವಹಾರ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ, why economics means why we are studied the economics ಅಂತಂದ್ರೆ ಅರ್ಥಶಾಸ್ತ್ರವನ್ನ ನಾವು ಏಕೆ ಕಲಿಬೇಕು, ಅರ್ಥಶಾಸ್ತ್ರ ಅಂದ್ರೆ ಏನು ಅಂತ ನಾವು ನೋಡಿದಾಗ, ಅಕಾರ್ಡಿಂಗ್ ಟು ಅಲ್ಫ್ರೆಡ್ ಮಾರ್ಷಲ್, the study of man in the ordinary business of life ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ರವರು ಹೇಳಿದ ಹಾಗೆ ಅರ್ಥಶಾಸ್ತ್ರವು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತಿನ ವಿಷಯವಾಗಿದೆ. ಅಂತಂದ್ರೆ ಅವನ ಸುತ್ತಲೂ ನಡೀತಕ್ಕಂತ ವಿಷಯ ಆಗೈತಿ ಅಂತ ನಾವು ನೋಡೇವಿ. ಹಾಗಾದ್ರೆ what is the meaning and what are the economic functions? Like when we are studied the Alfred Marshall definition, that is mainly represented to the economics is the study of ordinary business of life in mankind. So when we are observing the ordinary business, what are the ordinary business? So let us understand what that means. ಅಂತಂದ್ರೆ ಈ ಹಾಗಾದ್ರೆ ನಾವು ಮಾನವನ ವ್ಯವಹಾರದ ಅಧ್ಯಯನ ಅಂತ ಹೇಳ್ತೀವಿ ಅಥವಾ ದೈನಂದಿನ ವ್ಯವಹಾರ ಅಂತ ಹೇಳ್ತೇವಲ್ಲ, ಹಾಗಾದ್ರೆ ಅದರ ಅರ್ಥ ಏನು ಅಂತ ನಾವು ನೋಡಿದಾಗ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸಮ್ ಎಕನಾಮಿಕ್ ಕಾನ್ಸೆಪ್ಟ್, ದ ಆರ್ಡಿನರಿ ಬಿಸಿನೆಸ್ ಆಫ್ ಲೈಫ್, ದ ಫಸ್ಟ್ ಒನ್ ಈಸ್ ಕನ್ಸ್ಯೂಮರ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್, when you buy goods you are called a consumer. When you buy goods you are called a consumer. You may want to satisfy your own personal needs or those your family or those of any other person to whom you want to make a gift. So that way we are buying a goods in your own consumption or your family or any gift, like another person's gift. That is called, you are called consumer. So when we are observing the consumer, when you buy goods you are called a consumer.
ಅಂತಂದ್ರೆ ಒಂದನೇದಾಗಿ ಕನ್ಸ್ಯೂಮರ್ ಅಂತಂದ್ರೆ ಏನು, ಅನುಭೋಗಿ ಅಂತ ನಾವು ನೋಡ್ತೇವೆ. ಅನುಭೋಗಿ ಅಂತಂದ್ರೆ ಏನು, ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ಏನಂತ ಕರಿತೀವಿ ನಾವು, ಅನುಭೋಗಿ. ನಿಮ್ಗೆ ಕೇಳ್ತಾನ ವಾಟ್ ಈಸ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಆರ್ ಹೂ ಆರ್ ದ ಕನ್ಸ್ಯೂಮರ್ ಅಂತ ಕೇಳಿದಾಗ ಅನುಭೋಗಿ ಅಂದ್ರೆ ಯಾರು ಅಥವಾ ಅನುಭೋಗಿ ಅಂದರೇನು ಅಂತ ಕೇಳಿದಾಗ ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ನಾವು ಏನಂತ ಕರಿತೇವಿ, ಅನುಭೋಗಿ ಅಂತ ಕರಿತೇವಿ ಅಂತ ಹೇಳ್ತಾನ. ಹಾಗಾದ್ರೆ ನೀವು ನಿಮ್ಮ ವೈಯಕ್ತಿಕ ಅಥವಾ ಕುಟುಂಬದವರ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಆದರೂ ಆಗಿರ್ಬೋದು ಅಥವಾ ಇತರೆ ಯಾವುದೇ ವ್ಯಕ್ತಿಗೆ ಉಡುಗೊರೆಯನ್ನ ಕೊಡುವುದಕ್ಕಾಗಿ ಆದ್ರೂ ನೀವು ಸರಕುಗಳನ್ನ ಖರೀದಿಸಬಹುದು. ಆ ರೀತಿ ನೀವು ಯಾವುದಾದರೂ ಒಂದು ವಿಷಯಕ್ಕೆ ಸರಕುಗಳನ್ನ ಖರೀದಿಸ್ತಾ ಇದ್ರಿ ಅಂತಂದ್ರೆ ನಿಮಗ ನಾವು ಏನಂತ ಕರಿತೀವಿ, ಅನುಭೋಗಿ ಅಂತ ಕರಿತೀವಿ ಅಂತ ಹೇಳ್ತಾನ. ಅಂಡ್ ಸೆಕೆಂಡ್ ಒನ್, ಸೆಲ್ಲರ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅನದರ್ business of life, that is seller. So when we are observing the seller, whose are the sellers or what is the meaning of seller? So when we are observing the definitions of seller, when you sell goods to make a profit for yourself, when you sell goods to make a profit for yourself, you are called a seller. So when we are observing the seller, you may be a shopkeeper or a business person or a profit wanter. That is called the seller. It means when you are selling the goods for the profit condition or a profit motive, you are called a seller. ಅಂತಂದ್ರೆ ಇಲ್ಲಿ ಸೆಲ್ಲರ್ ಅಂತಂದ್ರೆ ನಿಮ್ಗೆ ಎಲ್ಲ ಗೊತ್ತದ, ಮಾರಾಟಗಾರ ಅಂತ ಹೇಳ್ತೀವಿ. ಹಾಗಾದ್ರೆ ಮಾರಾಟಗಾರ ಅಂದ್ರೆ ಯಾರು ಅಂತ ನಾವು ನೋಡಿದಾಗ, ನೀವು ನಿಮಗಾಗಿ ಲಾಭ ಮಾಡಿಕೊಳ್ಳಲು ಸರಕುಗಳನ್ನ ಮಾರಾಟ ಮಾಡಿದಾಗ ನಿಮ್ಮನ್ನು ಮಾರಾಟಗಾರ ಎನ್ನುವರು. ನೀವು ನಿಮಗಾಗಿ ಲಾಭ ಮಾಡಿಕೊಳ್ಳಲು ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಏನಂತ ಕರೀತಾರ, ಮಾರಾಟಗಾರ ಅಂತ ಕರೀತಾರ ಅಂತ ಹೇಳ್ತೀವಿ. ಅಂತಂದ್ರೆ ನೀವು ಅಂಗಡಿಯ ಮಾಲೀಕ ಆದ್ರೂ ಆಗಿರ್ಬೋದು, ನೀವು ಒಬ್ಬ ವ್ಯವಹಾರಸ್ಥರಾಗಿರ್ಬೋದು, ಅಥವಾ ನೀವು ಯಾವುದೇ ರೀತಿಯಾದಂತಹ ಸರಕುಗಳನ್ನ ಮಾರಾಟ ಮಾಡಿ ಲಾಭವನ್ನ ಪಡಿಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನಿಮಗ ನಾವು ಏನಂತ ಕರಿತೀವಿ, ಮಾರಾಟಗಾರ ಅಂತ ಕರಿತೀವಿ ಅಂತ ಹೇಳ್ತಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಸರ್ವಿಸ್ ಹೋಲ್ಡರ್. ಸರ್ವಿಸ್ ಹೋಲ್ಡರ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಬಿಸಿನೆಸ್ ಆಫ್ ಲೈಫ್. ಸೊ ಹೂಸ್ ಆರ್ ದ ಸರ್ವಿಸ್ ಹೋಲ್ಡರ್ಸ್? ಸೊ when we are observing the service holder definition, that is mainly represented to when you are in a job working for some other person and you get paid for it, you are called a service holder. So when we are observing the service holder, that is mainly represented to service holder. The service holder mainly represented to when you are in a job working for some other person and you get paid for it, means you may be employed by somebody who pays you wage or a salary. That type of service we are called the service holders. ಅಂದ್ರೆ ಇಲ್ಲಿ ನಾವು ನೆಕ್ಸ್ಟ್ ಒನ್ ನೋಡಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ ಸೇವಾದಾರಿ. ಸೇವಾದಾರಿ ಅಂತಂದ್ರೆ ಏನು ಅಂತ ಹೇಳ್ತೀವಿ, ನೀವು ಉದ್ಯೋಗದಲ್ಲಿದ್ದು ಇತರರಿಗಾಗಿ ಕೆಲಸ ಮಾಡುತ್ತಿದ್ದರೆ ಮತ್ತು ಅದಕ್ಕೆ ಸಂಭಾವನೆ ಪಡೆಯುತ್ತಿದ್ದರೆ, ನೀವು ಉದ್ಯೋಗ ಮಾಡಿದ್ದಕ್ಕಾಗಿ ಸಂಭಾವನೆ ಪಡೆಯುತ್ತಿದ್ದರೆ ನಿಮ್ಮನ್ನ ನಾವು ಏನಂತ ಕರಿತೀವಿ, ಸೇವಾದಾರಿ ಎಂದು ಕರೆಯುತ್ತೇವೆ ಅಥವಾ ಸೇವೆಯನ್ನ ನೀಡುವವನೆಂದು ಕರೆಯುತ್ತೇವೆ. ಅಂತಂದ್ರೆ ನೀವು ಕೂಲಿಗಾಗಿ ಅಥವಾ ಸಂಬಳಕ್ಕಾಗಿ ಏನಾದರೂ ಕೆಲಸವನ್ನ ಮಾಡ್ತಾ ಇದ್ರಿ ಅಂತಂದ್ರೆ ಅಥವಾ ಸಂಬಳವನ್ನ ಕೊಟ್ಟು ಕೆಲಸವನ್ನ ನೇಮಿಸಿಕೊಂಡಿರ್ತಿದ್ರಿ ಅಂತಂದ್ರೆ ನಿಮಗ ನಾವೇನಂತ ಕರಿತೀವಿ, ಸೇವಾದಾರಿ. ಅಂತಂದ್ರೆ ನೀವೇ ಇನ್ನೊಬ್ಬರಿಗೆ ಉದ್ಯೋಗವನ್ನ ಕೊಟ್ಟು ಏನು ನೀವು ದುಡಿಸ್ಕೋತಿರ್ತಿರಲ್ಲ ಅದಕ್ಕ ನಾವು ಏನಂತ ಕರಿತೀವಿ, ಸೇವಾದಾರಿ ಅಂತ ಕರಿತೀವಿ ಅಂತ ಹೇಳ್ತಾರ. Here the third condition, the producer. Mistakenly producer, when you are producing a goods you are called a producer. It means when you produce goods you are called a producer. So when we are observing the producer, that is also mainly represented to
you may be a farmer or a manufacturer. You are producing the goods and services in the market. That we are called you are a producer. ಅಂತಂದ್ರೆ ಒಂದು ವೇಳೆ ನೀವು ಸರಕು ಅಥವಾ ಸೇವೆಗಳನ್ನು ಉತ್ಪಾದಿಸ್ತಾ ಇದ್ರಿ ಅಂತಂದ್ರೆ ನಿಮಗ ನಾವು ಏನಂತ ಕರಿತೀವಿ, ಉತ್ಪಾದಕ ಅಂತ ಕರಿತೀವಿ ಅಂತ ಹೇಳ್ತಾನ. ಉತ್ಪಾದಕ ನೀವು ಏನಾದ್ರೂ ಆಗಿರ್ಬೋದು, ಒಬ್ಬ ರೈತನಾದ್ರೂ ಆಗಿರ್ಬೋದು, ಅಥವಾ ಸರಕುಗಳನ್ನು ತಯಾರು ಮಾಡುವಂತ ವ್ಯಕ್ತಿ ಆದ್ರೂ ಆಗಿರ್ಬೋದು, ನಿಮಗ ನಾವು ಏನಂತ ಕರಿತೀವಿ, ಉತ್ಪಾದಕ ಅಂತ ಕರಿತೀವಿ. ಅದನ್ನ ನಾನು ಮೊದಲಿಗೆ ಹೇಳಬೇಕಾಗಿತ್ತು, ಈಗ ಹೇಳಿನಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಪ್ರೊವೈಡರ್, ದ ಸರ್ವಿಸ್ ಪ್ರೊವೈಡರ್ ಮೇನ್ಲಿ ರಿಪ್ರೆಸೆಂಟೇಟಿವ್. ಸರ್ವಿಸ್ ಪ್ರೊವೈಡರ್ mainly representative when you provide some kind of service to other for a payment. Means you may be a lawyer or a doctor or a banker or a taxi driver or a transport of goods. You are called a service provider. It means the service provider is mainly representative. He will be providing the some services to the people. That is called service provider. ಅಂತಂದ್ರೆ ಇಲ್ಲಿ ನಾವು ನೆಕ್ಸ್ಟ್ ಒನ್ ನೋಡಿದಾಗ ಏನಂತ ಐತಿ ಅಂತಂದ್ರೆ, ಸೇವಾದಾತ ಅಂದ್ರೆ ಯಾರು ಅಂತಂದ್ರೆ, ನೀವು ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲವು ಸೇವೆಗಳನ್ನು ಒದಗಿಸಿದಾಗ, ನೀವು ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲಸವನ್ನು ಅಥವಾ ಸೇವೆಯನ್ನ ಒದಗಿಸಿದಾಗ ನಿಮ್ಮನ್ನ ನಾವು ಏನಂತ ಕರಿತೀವಿ, ಸೇವಾದಾತ ಅಂತಂದ್ರೆ. ಈಗ ವಕೀಲರು ಸಲ್ಲಿಸ್ತಕ್ಕಂಥ ಸೇವೆ ಆಗಿರ್ಬೋದು, ಡಾಕ್ಟರ್ಗಳು ಸಲ್ಲಿಸ್ತಕ್ಕಂಥ ಸೇವೆಗಳಾಗಿರ್ಬೋದು, ಬ್ಯಾಂಕರ್ಗಳು ಅಂತಂದ್ರೆ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಲ್ಲಿಸ್ತಕ್ಕಂಥ ಸೇವೆ ಆಗಿರ್ಬೋದು, ಟ್ಯಾಕ್ಸಿ ಓಡಿಸುವಂತವನು ಮಾಡುವಂತ ಸೇವೆ, ಇವೆಲ್ಲವೂ ಎದುರಾಗ ಬರ್ತಾವ, ಸರ್ವಿಸ್ ಪ್ರೊವೈಡರ್ ಒಳಗ ಬರ್ತಾವು ಅಂತ ನಾವು ಹೇಳ್ತೀವಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದೀಸ್ ಆಲ್ ಆಕ್ಟಿವಿಟೀಸ್ ವಿ ಆರ್ ಕಾಲ್ಡ್ ದ ಆರ್ಡಿನರಿ ಬಿಸಿನೆಸ್ ಆಫ್ ಲೈಫ್. ಇಟ್ ಮೀನ್ಸ್ ಇನ್ ಆಲ್ ದೀಸ್ ಕೇಸಸ್ you will be called gainfully employed in an economic activity. Economic activities are ones that are undertaken for a monetary gain. This is what economics means by ordinary business of life. ಅಂತಂದ್ರೆ ನಾವು ಯಾಕ ಇಲ್ಲಿ ಅರ್ಥಶಾಸ್ತ್ರ ಅಂತಂದ್ರೆ ಒಂದು ದೈನಂದಿನ ಜೀವನದ ವ್ಯವಹಾರ ಅಂತ ಹೇಳ್ತೀವಿ ಅಂತಂದ್ರೆ, ಈ ಎಲ್ಲಾ ಚಟುವಟಿಕೆಗಳನ್ನ ನೋಡಿದಾಗ ಅಂತಂದ್ರೆ ಈ ಎಲ್ಲಾ ಚಟುವಟಿಕೆಗಳನ್ನ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿರುವುದನ್ನು ನಾವು ನೋಡ್ತೀವಿ. ಲಾಭದಾಯಕ ಉದ್ಯೋಗಿ ಅಥವಾ ಹಣದ ಗಳಿಕೆಗಾಗಿ ಕೈಗೊಳ್ಳುವಂತಹ ಚಟುವಟಿಕೆಗಳೇ ಏನಾಗಿರ್ತಾವ, ಆರ್ಥಿಕ ಚಟುವಟಿಕೆಗಳಾಗಿರ್ತಾವ. ಹಾಗಾಗಿ ಅರ್ಥಶಾಸ್ತ್ರಜ್ಞರು ಇವುಗಳಿಗೆ ಏನಂತ ಕರೀತಾರ, ದೈನಂದಿನ ಜೀವನ ವ್ಯವಹಾರದ ಚಟುವಟಿಕೆಗಳು ಅಥವಾ ದೈನಂದಿನ ಜೀವನ ವ್ಯವಹಾರ ಅಂತ ಕರೀತಾರ ಅಂತ ನಾವು ಹೇಳ್ತೀವಿ. ದೆನ್ when we are observing the next concept, that is mainly representative, we cannot get something for nothing. We cannot get something for nothing. ಏನನ್ನು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ ಅಂತಂದ್ರೆ, why we are studied the economics. ನಾವು ಯಾಕ ಅರ್ಥಶಾಸ್ತ್ರವನ್ನ ಕಲಿಬೇಕು ಅನ್ನೋದಕ್ಕ ಇಲ್ಲೊಂದು ಎಕ್ಸಾಂಪಲ್ ಅನ್ನ ಹೇಳ್ತಾನವ. ಏನು ಅಂತಂದ್ರೆ, we cannot get something for nothing. ಏನನ್ನು ಕೊಡದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಬಿಕಾಸ್ ಇಫ್ ಯು ಎವರ್ ಹರ್ಡ್ ದ ಸ್ಟೋರಿ ಆಫ್ ಅಲಾದಿನ್ ಅಂಡ್ ಹಿಸ್ ಮ್ಯಾಜಿಕ್ ಲ್ಯಾಂಪ್, ನೀವು ಈಗಾಗಲೇ ಏನ್ ಮಾಡಿರ್ತೀರಿ, ಅಲಾದಿನ್ ಮತ್ತು ಅವನ ಅದ್ಭುತ ದೀಪದ ಕಥೆಯನ್ನ ಕೇಳಿರ್ತೀರಿ, ಹೌದು? ಹಾಗಾದ್ರೆ ಏನದು ಅಲಾದಿನ್ ಅಂಡ್ ಹಿಸ್ ಮ್ಯಾಜಿಕ್ ಲ್ಯಾಂಪ್ ಅಂತಂದಾಗ, ಯು ವುಡ್ ಅಗ್ರಿ ದಟ್ ಅಲಾದಿನ್ ವಾಸ್ ಎ ಲಕ್ಕಿ ಗೈ whenever and whatever he wanted. He just had to rub his magic lamp on when a genie appeared to fulfill his wish. When he wanted a place to live in, the genie instantly made one for him. When he wanted expensive gifts to bring to the king, when asking for his daughter's hand, he got them at the bat of an ear. So, in real life, we cannot be a lucky as Aladdin. Though, like him, we have unlimited wants. We do not have a magic lamp. Take for example the pocket of money. It means when we are observing our situation, we are pay for any
ಪರ್ಚೇಸಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿ ಆರ್ ಪೇ ದ ಪಾಕೆಟ್ ಆಫ್ ಮನಿ ಅಂತಂದ್ರೆ ಇಲ್ಲಿ ಕೇಳ್ರಿ, ಯಾಕ ನಾವು ಈ ಎಕ್ಸಾಂಪಲ್ ಅನ್ನ ಕೊಡ್ತೇವಿ ಅಂತ ಹೇಳ್ತಾನ ಅಂತಂದ್ರೆ, ಬಿಕಾಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅಲಾದಿನ್ ಅಂಡ್ ಹಿಸ್ ಮ್ಯಾಜಿಕ್ ಲ್ಯಾಂಪ್ ಅಂತಂದ್ರೆ ಅಲಾದಿನ್ ಮತ್ತು ಅವನ ಒಂದು ಮ್ಯಾಜಿಕ್ ಲ್ಯಾಂಪಿನ ಬಗ್ಗೆ ಅಂತಂದ್ರೆ ಅವನ ಅದ್ಭುತ ದೀಪದ ಕಥೆಯನ್ನ ಕೇಳಿರ್ತೀರಿ. ಆ ಅಲಾದಿನ್ ಅನ್ನುವಂತ ಒಬ್ಬ ಅದೃಷ್ಟವಂತನಾಗಿರ್ತಾನ. ಅವನ ಬಳಿ ಏನಾಗಿರ್ತೈತಿ, ಒಂದು ದೀಪ ಇರ್ತೈತಿ. ಆ ದೀಪವನ್ನ ಉಜ್ಜಿದ್ನು ಅಂತಂದ್ರ ಒಬ್ಬ ಜೀನಿ ಬಂದು ಅವನಿಗೆ ಏನೆಲ್ಲಾ ಸರಕುಗಳು ಬೇಕಾಗ್ತಿರ್ತಲ್ಲ, ಅಥವಾ ಅವನಿಗೆ ಒಂದು ಮನೆ ಬೇಕು ಅಂತಂದ್ರೆ ಏನಾಗಿರ್ತೈತಿ, ತಕ್ಷಣನ ಮನೆಯನ್ನ ಕೊಡ್ತಿರ್ತಾನ. ಒಂದು ಏನಾದರೂ ದೊಡ್ಡ ವಸ್ತು ಅಂತಂದ್ರೆ ಒಂದು ಗಿಫ್ಟ್ ಬೇಕಾಗಿತ್ತು, ಉಡುಗೊರೆ ಬೇಕಾಗಿತ್ತು ಅಂತಂದ್ರ ರಾಣಿಯನ್ನ ವರೆಸಿಕೊಳ್ಳುವ ಸಲುವಾಗಿ ಅದನ್ನೇನಾದ್ರೂ ಕೇಳಿದ್ನು ಅಂತಂದ್ರ ಅವನಿಗೆ ತಕ್ಷಣವೇ ಅದು ಸಿಗ್ತಿರ್ತದ. ಅದೇ ರೀತಿ ನಾವು ಸಹ ಅಲಾದೀನನ ಹಾಗೆ ಅದೃಷ್ಟವಂತರು ಅಥವಾ ಅಂತಹದ್ದೊಂದು ದೀಪವನ್ನ ಹೊಂದಿದ್ವಿ ಅಂತಂದ್ರೆ ಅರ್ಥಶಾಸ್ತ್ರವನ್ನ ಕಲಿಯುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಯಾಕಂತಂದ್ರೆ ಬಿಕಾಸ್ ವಿ ಹ್ಯಾವ್ ಸ್ಕೇರ್ಡ್ ರಿಸೋರ್ಸಸ್, ನಾವು ಏನಾಗೇವಿ ಅಂತಂದ್ರೆ ಕಡಿಮೆ ಅಥವಾ ಕೊರತೆಯ ಸರಕುಗಳನ್ನ ಹೊಂದೇವಿ ಮತ್ತು ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ನಮ್ಮ ಬಯಕೆಗಳೂ ಸಹ ಏನಾಗ್ಯಾವ, ಅಪರಿಮಿತವಾಗ್ಯಾವು. ಹಾಗಾಗಿ ಅವೆಲ್ಲವುಗಳನ್ನ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಏನೇ ಸರಕನ್ನ ಖರೀದಿಸಬೇಕಾಗಿತ್ತು ಅಂತಂದ್ರೆ ನಮ್ಮ ಕಿಸೆಯಲ್ಲಿರ್ತಕ್ಕಂಥ ಅಂತಂದ್ರೆ ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣವನ್ನ ಪಾವತಿ ಮಾಡೇ ಖರೀದಿಸಬೇಕಾಗೈತಿ. ಆ ರೀತಿ ವಸ್ತುಗಳನ್ನ ಹೇಗೆ ನಾವು ಖರೀದಿಸಬೇಕು ಮತ್ತು ಎಂತಹ ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಮತ್ತು ಹೇಗೆ ನಮ್ಮ ಅನುಭೋಗವನ್ನ ನಡೆಸಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದು ಏನಾಗೈತಿ, ಈ ಅರ್ಥಶಾಸ್ತ್ರ ಆಗೈತಿ. ಇಟ್ ಮೀನ್ಸ್ why we are studied the economics, because of that is mainly represented to we have to choose only those things that you want the most. This is a basic teaching of economics. ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆ ಏನ್ ತೋರಿಸ್ಕೊಡ್ತೈತಿ ಅಂತಂದ್ರೆ ಅನೇಕ ವಸ್ತುಗಳನ್ನ ಬಯಸ್ತಕ್ಕಂಥ ನಾವು ಸರಕುಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ತೋರಿಸುವ ಸಲುವಾಗಿನೇ ನಾವೇನ್ ಮಾಡ್ತೇವಿ, ಅರ್ಥಶಾಸ್ತ್ರವನ್ನ ಕಲಿತೀವಿ. ಬಿಕಾಸ್ ಆಫ್ ಸ್ಕೇರ್ಸಿಟಿ ಈಸ್ ದ ಮೇನ್ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ದಟ್ ವೇ ವಿ ಆರ್ ಸ್ಟಡಿಡ್ ಅವರ್ ಎಕನಾಮಿಕ್ಸ್. ಅಂತಂದ್ರೆ ಕೊರತೆಯು ಎಲ್ಲಾ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗೈತಿ. ಹಾಗಾಗಿನೇ ನಾವು ಏನ್ ಮಾಡಾಕ್ತೀವಿ, ಅರ್ಥಶಾಸ್ತ್ರವನ್ನ ಕಲಿತಾ ಇದ್ದೀವಿ ಅಂತ ಹೇಳ್ತಾನ. ಅಂತಂದ್ರೆ ಸ್ಕೇರ್ಸಿಟಿ ಈಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಹ್ಯಾಡ್ ದೇರ್ ಬೀನ್ ನೋ ಸ್ಕೇರ್ಸಿಟಿ ದೇರ್ ವುಡ್ ಹ್ಯಾವ್ ಬೀನ್ ನೋ ಎಕನಾಮಿಕ್ ಪ್ರಾಬ್ಲಮ್. ಮೀನ್ಸ್ ನೋ ಸ್ಕೇರ್ಸಿಟಿ ವಿ ಕಾಂಟ್ ಸ್ಟಡಿ ದ ಎಕನಾಮಿಕ್ಸ್. ಅಂತಂದ್ರೆ ನಮ್ಮಲ್ಲಿ ಕೊರತೆ ಇರಲಿಲ್ಲ ಅಂತಂದ್ರೆ ನಮಗ ಆರ್ಥಿಕ ತೊಂದರೆಗಳೇ ಬರ್ತಿರ್ಲಿಲ್ಲ. ಆರ್ಥಿಕ ತೊಂದರೆಗಳು ಬರ್ತಾ ಇರಲಿಲ್ಲ ಅಂತಂದ್ರೆ ನಾವು ಅರ್ಥಶಾಸ್ತ್ರವನ್ನ ಕಲಿಯುವ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಹೇಳ್ತಾನ. ಓಕೆ, and you would not have studied economics either in our daily life. We face various forms of scarcity, then long queues at railway booking counters, crowded buses and trains, shortage of essential commodities that rush to get a ticket to watch a new film, etc. are all main manifestation of scarcity. We face scarcity because the things that satisfy our wants are limited in availability. Can you think of some more instance of scarcity in our daily life? ಅಂತಂದ್ರೆ ನಾವು ಕೊರತೆ ಮೂಲ ಕಾರಣವಾಗಿರೋದ್ರಿಂದ ನಾವು ಎಲ್ಲೆಲ್ಲಿ ಕೊರತೆಗಳನ್ನ ಕಾಣಕತ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನೋಡಿದಾಗ ಏನಾಗಕತ್ತೈತಿ ಅಂತಂದ್ರೆ ರೈಲ್ವೆ ಬುಕ್ಕಿಂಗ್ ಕೌಂಟರ್ ನಲ್ಲಿ ಇರ್ತಕ್ಕಂಥ ಉದ್ದನೆಯ ಸರದಿ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಲಾಂಗ್ ಕ್ಯೂಸ್ at railway booking counter because of railways facilities are scarcities in our daily life. ಅಂತಂದ್ರೆ ನಾವು ರೈಲು ಸರದಿಗಳನ್ನ ಉದ್ದನೆಯ ಸಾಲುಗಳನ್ನ ನೋಡ್ತೀವಿ. ಯಾಕ ಅಂತಂದ್ರೆ ನಮ್ಮ ರೈಲುಗಳು ಏನಾಗ್ಯಾವ, ಕೊರತೆ ಒಳಗದಾವ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ರೈಲ್ವೆ 10 ಗಂಟೆಗೆ ಐತಿ ಅಂತಂದ್ರೆ ಅದು 10 ಗಂಟೆಗನ ಬರ್ತಿತ್ತು ಅಥವಾ 10 ನೆಕ್ಸ್ಟ್ ರೈಲ್ ಇತ್ತು ಅಂತಂದ್ರ ನಾವು ಅಷ್ಟು ಉದ್ದನೆ ಸರತಿ ನಿಂದಿರ್ತಾ ಇರ್ಲಿಲ್ಲ. ಅವು
ಈಗ 10 ಗಂಟೆಗೆ ಇದ್ದಿದ್ದು ಮಾರನೇ ದಿನ 10 ಗಂಟೆಗೆ ಐತಿ ಅಂದಾಗ ಮಾತ್ರ ನಾವೇನ್ ಮಾಡ್ತೇವಿ, ಅಷ್ಟೊಂದು ಮುಗಿಬಿದ್ದು ಟಿಕೆಟ್ಗಳನ್ನ ತಗೊಳ್ತಿರ್ತೇವಿ. ಅದೇ ರೀತಿ ಇನ್ನು ಬಸ್ಸಿನಲ್ಲಿ ಇರ್ತಕ್ಕಂಥ ಅಂತಂದ್ರೆ ಬಸ್ ಒಳಗೂ ಎಷ್ಟು ಗದ್ದಲ ಆಗಿರ್ತೈತಲ್ಲ, ಆ ಬಸ್ಸಿನಲ್ಲಿ ಇರ್ತಕ್ಕಂಥ ಗದ್ದಲ ಆಗಿರ್ಬಹುದು. ಮತ್ತು ಸಿನಿಮಾ ಟಿಕೆಟ್ ಅಂತಂದ್ರೆ ಹೊಸ ಚಿತ್ರವನ್ನ ನೋಡುವಾಗ ನಾವು ಮುಗಿಬಿದ್ದು ಏನು ಟಿಕೆಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತೇವಲ್ಲ, ಇವೆಲ್ಲವೂ ಯಾಕ ಅಂತ ಹೇಳ್ತಾನ ಅಂತಂದ್ರೆ ಬಿಕಾಸ್ ಆಫ್ ಸ್ಕೇರ್ಸಿಟಿ. ಸ್ಕೇರ್ಸಿಟಿ ಇಸ್ ದ ಮೇನ್ ರೂಟ್ ಆಫ್ ಅವರ್ ಎಕನಾಮಿಕ್ ಪ್ರಾಬ್ಲಮ್ಸ್. ಅಂತಂದ್ರೆ ಕೊರತೆಯೇ ನಮ್ಮ ಅರ್ಥವ್ಯವಸ್ಥೆಯ ಒಂದು ಮೂಲ ಕುರುಹು ಆಗೈತಿ. ಹಾಗಾಗಿನೇ ನಾವು ಏನ್ ಮಾಡಾಕ್ತೇವಿ, ಅರ್ಥಶಾಸ್ತ್ರವನ್ನ ಕಲಿತಾ ಇದ್ದೇವಿ ಅಂತ ಹೇಳ್ತೇವಿ. ಓಕೆ, ಇದಿಷ್ಟು ನಿಮಗ ಏನೈತಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಅಕಾರ್ಡಿಂಗ್ ಟು ಅಲ್ಫ್ರೆಡ್ ಮಾರ್ಷಲ್. ವೈ ವಿ ಆರ್ ಕಾಲ್ಡ್ ದ ಎಕನಾಮಿಕ್ಸ್ ಈಸ್ ದ ಆರ್ಡಿನರಿ ಬಿಸಿನೆಸ್ ಆಫ್ ಲೈಫ್, and what is the meaning of consumer, seller, producer, service providers and etc.